ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಶನಿವಾರ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳ ಕೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತೀರಿಸುವಂಥ ಈ ಕಾರ್ಯಕ್ರಮ ಇದು 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲೇ ಈ ಕಾರ್ಯಕ್ರಮದ 4 ರೂಲ್ಸ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಬೇಕು. ಯಾರಿಗೆ ಕಾಲ್ ಕನೆಕ್ಟ್ ಆಗುತ್ತೋ ಅವರು ಸಡನ್ನಾಗಿ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು, ಇಲ್ಲ ಟಿ ವಿ ಇಲ್ದಿರೋ ಕಡೆ ಹೋಗಿ ಕೂತ್ಕೊಂಡು ಮಾತಾಡಿ. ಎಲ್ಲಿ ಕನೆಕ್ಟ್ ಆಯಿತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ನೀವು ಯಾರು ನನ್ನ ಹತ್ರ ಮಾತಾಡಬೇಕು ಅಂತಿದ್ರು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಆ ಮೊಬೈಲ್ನೋ ಅಥವಾ ಫೋನ್ ತೊಗೊಂಡು ಅಲ್ಲಿ ಕೊಡೋಷ್ಟರೊಳಗೆ ಕಾಲ್ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಭಾಳ ಸಿಂಪಲ್ಲಾಗಿ ಚಿಕ್ಕದಾಗಿ ಹೇಳಿ, ತುಂಬ ದೊಡ್ಡದಾಗಿ ಹೇಳಬೇಡಿ, ಮತ್ತು ಹೇಳಿದ್ದೇ ಹೇಳ್ತಾ ಇರಬಾರ್ದು, ಬೇರೆಯವ್ರಿಗೂ ಕಾಲ್ ಸಿಗಲಿ ಅಂಥೇಳಿ ನಮ್ಮ ಉದ್ದೇಶ. ಅದರಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಗಳೇ, ನಾನು ಬೆಂಗಳೂರಿನಿಂದ ಕಾಲ್ ಮಾಡ್ತೀನಿ ಗುರುಗಳೇ. ಭಾಳ ಸಂತೋಷ, ಹೇಳಿ ಅಮ್ಮ. ಗುರುಗಳೇ, ನೀವು ಹೇಳೋದು ಮುದ್ರಾ ಮಂತ್ರ ಎಲ್ಲ ಮಾಡ್ತಾ ಇದ್ದೀನಿ, ಅಗ್ನಿ ಉತ್ತರ ಎಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ನಮ್ ಗಂಡ ಹೆಂಡತಿ ಒಂದ್ ತಿಂಗಳಿಂದ ತುಂಬಾ ಜಗಳ ಮಾಡೋದು, ತುಂಬಾ ಅಂದ್ರೆ ಸಿಂಪಲ್ ಆಗಿ ಕುಡ್ಕೊಂಬರ್ತಾರೆ, ಸಾಯಂಕಾಲದ ಜಗಳ ಮಾಡ್ತಾರೆ. ಅಗ್ನಿ ಉತ್ತರ ಮಾಡ್ತಾ ಇದೀನಿ, ಮನೆಯಲ್ಲಿ ಮಂತ್ರ ತಂತ್ರ ಎಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಯಾಕೋ ಅವರು ನನ್ನ ನೋಡಿದಾಗಲ್ಲ, ಮಕ್ಕಳು ನಾವು ಜಗಳ ಆದ್ರೆ ಮಕ್ಳು ಜಗಳ ಆಡ್ತಾರೆ, ಮಕ್ಳು ಜಗಳ ಮಾಡೋದು ನಿಂತ್ರೆ ನಾವು ಜಗಳ ಮಾಡ್ತೀವಿ. ಯಾರು ಕುಡ್ಕೊಂಬರೋದು? ಏನ್ ಗುರುಗಳೇ? ಯಾರು ಕುಡ್ಕೊಂಬರೋದು ಅಂದ್ರೆ ಒಂದು ವಾರಕ್ಕೊಂದ್ಕಿಂತಾನೆ ಕುಡಿಯೋದವ್ರು, ಡ್ರೈವಿಂಗ್ ಅಲ್ಲ ಅವರು. ಅಲ್ಲಮ್ಮ, ಯಾರು ನಿಮ್ಮ ಯಜಮಾನ್ರ? ಹೌದು ಗುರುಗಳೇ. ಓಕೆ. ಮಾಡಿ ಮಂತ್ರ ಜಪಲ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಮ್ಮ. ಇವತ್ತು ಮಾಡಿ ನಾಳೆ ಬೆಳಗ್ಗೆ ಪವಾಡ ಆಗಲ್ಲ. ಏನೇನು ದೋಷ ಇದೆಯೋ ನಿಮ್ಮ ಯಜಮಾನ್ರಲ್ಲಿ ಅವರೇ ಮಾಡಿದ್ರೆ ಭಾಳ ಒಳ್ಳೆಯದು. ಮಂತ್ರ ಜಪ ಮಾಡಿದ್ರೆ ಒಳ್ಳೆಯದು. ಅವ್ರಿಗೆ ಮಾಡಿಸಿ, ನೀವು ಮಾಡೋ ಬದಲು ಕುಡಿಯೋರು ಅವ್ರು ತಾನೇ, ಅವ್ರ ಕೆಲವೊಂಚೂರು ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬನ್ನಿ. ನಿಮ್ಮ ಕುಲದೇವ್ರು ಯಾರು ಅವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಯಾರೋ ಕುಡಿತಾರೆ, ಇನ್ಯಾರೋ ಪ್ರಾರ್ಥನೆ ಮಾಡೋ ಬದಲು ಅವ್ರ ಕೈಲೇ ಮಾಡಿಸಿ. ಇದನ್ನು ಮಾಡ್ತಾ ಬನ್ನಿ. ಅಗ್ನಿಹೋತ್ರಿ ಬಿಡಬೇಡಿ, ಮಾಡ್ತಾ ಬನ್ನಿ. ಅಗ್ನಿಹೋತ್ರಿ ಮಾಡಿದಷ್ಟು ಭಾಳ ಒಳ್ಳೆಯದು. ಹೋಗ್ತಾ 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 ಅವರೇ ಕಮ್ಮಿ ಮಾಡ್ತಾರೆ. ಇದಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಗಂಡ ಕುಡಿತಿದ್ರೆ ಬಿಡಿಸೋದು ಹೇಗೆ ಅಂತ ಯೂಟ್ಯೂಬಲ್ಲಿದೆ, ಅದು ನೋಡ್ಬಿಟ್ಟು ಮಾಡಿ. ನೀವು ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕುಡಿಯೋ ಚಟ ಇತ್ತು ಅಂದರೆ ಮದುವೆ ಆಗಬಾರ್ದು, ನನ್ನ ಅನುಭವದ ಮಾತು. ಕುಡಿಯೋ ಚಟ ಇತ್ತು ಅಂದರೆ ಪಾಪ ಕಂಡೋ ಮನೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಬಂದ್ಬಿಟ್ಟು ಅವ್ರಿಗೆಲ್ಲ ಬಾಳ್ನಲ್ಲಿ ತುಂಬ ತೊಂದರೆ ಕೊಡ್ತಾರೆ. ಆ ಕುಡಿಯೋದೇ ಒಂದು ದೊಡ್ಡ ಸುಖ ಅಂತಾರೆ. ಕುಡಿಯೋದು ಬಿಟ್ಟು ಭಾಳಷ್ಟಿದೆ ಸುಖ ಪಡೋವಂಥದ್ದು. ಅದನ್ನು ಮರೆತು ಕುಡ್ಕೊಂಡು ಆರೋಗ್ಯ ಹಾಳು, ದುಡ್ಡು ಹಾಳು, ಪಾಪ ಮನೇಲಿ ಹೆಂಡತಿ ಮಕ್ಳಿಗೂ ತೊಂದರೆ. ಇದೆಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ. ಈ ಕುಡಿಯೋ ಚಟ ಗಂಡಸಿಗಿದ್ರೆ ಮದುವೆ ಆಗಿರೋ ಹೆಂಡತಿ ಅವರು ತಂತ್ರಗಳು ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಈಗಾಗಲೇ ಸುಮಾರು ವರ್ಷದಿಂದ ಮಾಡಿದ್ದೀನಿ. ಅದು ಭಾಳಷ್ಟು ಜನ ಕುಡಿಯೋದು ಬಿಟ್ಟಿದ್ದಾರೆ. ಒಂದು. ಎರಡನೇದು, ನಾವೇನಾದರೂ ಅವನ್ನ ಕಂಟ್ರೋಲ್ ಮಾಡಲಿಲ್ಲ ಮಂತ್ರ ತಂತ್ರದಿಂದ ಅಂದರೆ ತುಂಬ ಆಘಾತ. ಮುಂದೆ ಹೋಗ್ತಾ ಆರೋಗ್ಯ ಕೆಟ್ಟೋಗುತ್ತೆ. ಯಾರೋ ಒಬ್ಬರು ಮನೆ ಕುಡಿದು ಲಿವರ್ ಹೋಗಿದೆ, ಕಿಡ್ನಿ ಡ್ಯಾಮೇಜ್ ಆಗಿದೆ, ಸಣ್ಣ ಕರಳು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸಣ್ಣ ಕರಳೆಲ್ಲ ಡ್ಯಾಮೇಜ್ ಆಗಿದೆ. ಡಾಕ್ಟ್ರ್ ಹೇಳಿದ್ರು ಹೆಚ್ಚಿಗೆ ದಿವಸ ಬದುಕಲ್ಲ ಅಂಥೇಳಿ. ಲಿವರ್ ಡ್ಯಾಮೇಜು, ಕಿಡ್ನಿ ಡ್ಯಾಮೇಜು, ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನ್, ಲಿವರು, ಕೊನೆಗೆ ಅವ್ರಿಗೆ ಹೆಂಗಿಂತ ಜಾಂಡೀಸ್ ಬಂದುಬಿಡ್ತು, ಅಷ್ಟದ ಕಾಮಲೆ ರೋಗ, ಕೊನೆಗೆ ತೀರ್ಕೊಂಬಿಟ್ರು ಅವರು. ಇದನ್ನು ಏನು ಸುಖ? ಇದ್ರ ಬದಲು ಅದು ಕುಡಿಯೋಕ್ಕೆ ಹಾಕೋ ದುಡ್ಡನ್ನ ಮಕ್ಕಳಿಗೆ, ಹೆಂಡತಿಗೆ ಏನಾದ್ರು ಒಂದು ತಿಂಡಿ ತೊಗೊಂಡೋಗಿ ಕೊಡಲಿ, ಇಲ್ಲ ತಾನೇ ಚೆನ್ನಾಗಿ ಒಂದು ಹಣ್ಣು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಇದನ್ನೆಲ್ಲ ತಿಂತಾ ಬರಲಿ. ಆರೋಗ್ಯನೂ ಒಳ್ಳೆಯದು, ಆಯುಷ್ಯ ಹೆಚ್ಚುತ್ತೆ. ಈ ಥರ ಮನೋಭಾವ ಇರೋರು ಭಾಳ ಕಷ್ಟ. ಅದಕ್ಕೆ ಮನೆಗೊಬ್ಬ ಕುಡುಕ ಇದ್ದರೂ ಹಿಂದೆ ಈಗ ಮನೆ ಮಂದಿಯೆಲ್ಲ ಕುಡಿತಾರೆ, ಕೂತ್ಕೊಂಡೆ ಅಪ್ಪ ಮಕ್ಕಳೆಲ್ಲ ಕೂತ್ಕೊಂಡು ಕುಡಿತಾರೆ. ಮನೇಲಿ ಹೆಂಡತಿ ಗಂಡ ಮಕ್ಕಳೆಲ್ಲ ಕುಡಿತಾರೆ. ಇದೊಂದು ಸಂಪ್ರದಾಯ ಆಗಿಬಿಟ್ಟಿದೆ ಜಗತ್ತಿನಲ್ಲಿ. ಒಂಥರ ಇಲ್ಲಿ ಏನು ಒಬ್ಬ ಕುಡಿದ್ರೆ ತಪ್ಪಿಸ್ಬೋದು, ಇಡೀ ಕುಟುಂಬನೇ ಕುಡಿಯುತ್ತಾರೆ ಅಂದರೆ ಏನರ್ಥ ಇದು? ಭಾಳ ನಮ್ಮ ಸಂಸ್ಕಾರನೇ ಬೀದಿಗೆ ಬಂದುಬಿಟ್ಟಿದೆ. ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನಕ್ಕೆ ಎಲ್ಲ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ವಿವೇಕ ಇದೆ, ಆಸ್ತಿ ಇದೆ, ಕೆಲಸ ಇದೆ. ನೋಡಿ, ಅವರೇನೋ ಡ್ರೈವರ್ ಅಂತವರು
ಎಲ್ಲ ಇದೆ, ಆಸ್ತಿ ಇದೆ, ಬಂಧು ಬಳಗ ಜೋರಾಗಿದೆ. ಇದರ ಮಧ್ಯದಲ್ಲಿ ಒಬ್ಬ ಕುಡುಕ ಅಂತ ಅನ್ಸ್ಕೊಂಬಿಟ್ರೆ ಎಷ್ಟು ಅಸಹ್ಯ ಅನಿಸುತ್ತಲ್ವ. ಬುದ್ಧಿ, ಉದ್ಯೋಗ, ವಿದ್ಯೆ ಎಲ್ಲ ಇದೆ. ಕುಡಿತಾನೆ ಇವನು ಅಂದರೆ ಒಂಥರ ಜನ ನೋಡೋ ರೀತಿಯೇ ಬೇರೆ ಅವ್ರಿಗೆ. ಜನ ಯಾವ ರೀತಿ ನೋಡ್ತಾರೆ ಅಂತಂದರೆ ಒಂಥರ ಏನಿದೆ ದೊಡ್ಡ ಕುಡುಕಾರಿ. ಮೊನ್ನೆ ಯಾರೊಬ್ಬರು ನನಗೆ ಹೇಳ್ತಾಯಿದ್ರು, ಅವನ ಆಫೀಸಲ್ಲಿ ಕುಡ್ಕೊಂಡು ಕೂತ್ಕೋತಾನಂತೆ, ಆಫೀಸಲ್ಲೂ ಕುಡಿಯೋದು ಮನೆಗೂ ಬರೆಯೋದು, 24 ಗಂಟೆ ಕುಡಿತಾನೆ ಅಂದರೆ ಅವನ ಲೈಫ್ ಹಿಂಗಾಗಬಾರ್ದು. ವಾರಕ್ಕೊಂದು ಸಲ ತಿಂಗಳಿಗೊಂದು ಸಲ ಕುಡಿಯೋನಿಗೆ ರೋಗ ಅಂದರೆ ದಿನ ಕುಡಿಯೋರಿಗೆ ಏನು ಕತೆ ಇದು? ನಾನು ಆಗ ಹೇಳ್ತಾ ಇದ್ದೆ, ದಯವಿಟ್ಟು ಕುಡಿಯೋ ಗಂಡು ಮಕ್ಕಳು ಈಗಲಿಂದ ಕುಡಿಯೋ ಚಟ ಇದ್ದರೆ ಅದು ಬಿಟ್ಬಿಟ್ಟು ಆಮೇಲೆ ಮದುವೆ ಆಗಿರೋ ಕುಡಿತಿದ್ದಾರೆ ಅಂದರೆ ನಿಮಗೆ ಎಕ್ಸ್ಪೈರಿ ಡೇಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಕುಡಿಯೋದೇ ದೊಡ್ಡ ಸುಖ ಅನ್ನೋದಾಗಿದ್ದರೆ ನೀವು ಮದುವೆ ಮಾಡ್ಕೋಬಾರ್ದಾಗಿತ್ತು. ಯಾರು ಮದುವೆ ಮಾಡಿಕೊಂಡು ಹಲೋ ನಮಸ್ಕಾರ ರೀ ಗುರುಗಳ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗದಗಿನಿಂದ ಮಧು ಅಂತ ಮಾತಾಡೋದ್ರಿ ಗುರುಗಳ. ಹೇಳಿ ಅಮ್ಮ, ಭಾಳ ಸಂತೋಷ. ಗುರುಗಳ ಒಂದು ರಿಕ್ವೆಸ್ಟ್ ರೀ ನಿಮ್ಗೆ. ನಮ್ಗೆ ಸ್ವಲ್ಪ ಇದು ನಾಲ್ಗಿಗ ಏನು ಖಾರ ತಿನ್ನಕ್ ಆಗೋದಿಲ್ಲ, ಅದಕ್ಕೊಂದು ಎಪಿಸೋಡ್ ಮಾಡ್ಬೇಕ್ರಿ. ಏನು ಇನ್ನೊಂದ್ಸಲ ನಿಧಾನಕ್ಕೆ ಕೇಳಿ. ಇದು ಬಾಯಿಗೆ ಏನಾರ ಸ್ವಲ್ಪ ಪಲ್ಯದ ತಿಂದ್ರೆ ಖಾರ ಹತ್ತೈತ್ರಿ. ನಂಗೆ ಅರ್ಥ ಆಗಿಲ್ಲ. ಈಗ ನಾವು ಊಟ ಮಾಡ್ಬೇಕಾದ್ರೆ ಸ್ವೀಟ್ ತಿಂದು ಏನಾಗೋದಿಲ್ರಿ, ಅದು ಸ್ವಲ್ಪ ಖಾರ ಪುಡಿದು ಏನ್ರ ಮೆಣಸಿನಕಾಯಿ ಇದು ತಿಂದ್ರೆ ಖಾರ ಹತ್ತೈತ್ರಿ. ನಿಮಗೆ ಖಾರ ಜಾಸ್ತಿ ಆಗ್ತಾ ಇದೆ ತಿಂದರೆ? ಹ್ಞೂ ರೀ, ನಾಲ್ಗಿಗೆ ಭಗ ಅಂತ ಉರ್ತೈತೈತ್ರಿ. ಖಾರ ತಿನ್ನೋದು ಕಮ್ಮಿ ಮಾಡಿ. ಇಲ್ರಿ, ಒಟ್ಟು ಸ್ವಲ್ಪ ಒಂದು ಉಪ್ಪಿನಕಾಯಿ ತಿಂದ್ರೆ ಸದ್ಯಕ್ಕೆ ಖಾರ. ನೀವು ಹೇಳಿದ್ರಿ, ನಾವು ಕಾಲ್ ಮಾಡಿದ್ದೀರಿ ನಿಮ್ಗೆ, ನೀವು ಹೇಳಿದ್ರಿ ಇದು ಹಾಗಲಕಾಯಿ ತಿನ್ನ ಅಂತ ಹೇಳಿ. ಹಾಗಲಕಾಯಿ ತಿಂದ್ರು ಅಷ್ಟು ರಿಸಲ್ಟ್ ಬರ್ಲಿಲ್ರಿ, ಅದಕ್ಕೆಲ್ಲ ಇದು ಪಿತ್ತದಿಂದ ಆಗ್ತೈತಿ ಅಂತ ಹೇಳಿದ್ದೀರಿ ನೀವು. ಆಮೇಲೆ ಈಗ ದಿನ ತುಪ್ಪ, ಜೇನುತುಪ್ಪ ಎರಡು ಸಮವಾಗಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಹೊತ್ತು ಮಲ್ಕೋವಾಗ ನಾಲ್ಗೆಗೆಲ್ಲ ಹಚ್ಬಿಟ್ಟು ಮಲ್ಕೊಳ್ಳಿ. ರಾತ್ರಿ ಹೊತ್ತು ಮಲ್ಕೋವಾಗ ಹಚ್ಬಿಟ್ಟು ಮಲ್ಕೊಳ್ಳಿ, ಎದ್ದೊಳ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗೆ ಬಾಯಿ ತೊಳ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಬೋದು. ತುಪ್ಪ, ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗೆ ನಾಲ್ಗೆ ಒಳಗೆಲ್ಲ ಹಚ್ಚಿ ತುಟಿ ಮೇಲ್ಗಡೆ ಎಲ್ಲ ಹಚ್ಬಿಟ್ಟು ಮಲ್ಕೊಳ್ಳಿ. ಆರಾಮಾಗಿ ಒಂದು ವಾರ ಮಾಡಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ಅದು ಈಗೊಂದು ಎಪಿಸೋಡ್ ಮಾಡ್ರಿ ಗುರುಗಳ ಪ್ಲೀಸ್. ಆಯ್ತಮ್ಮ. ಅದು ಸ್ವಲ್ಪ ಪಿತ್ತದಿಂದ ಆಗುದಂತ ಹೇಳಿದ್ರಿ, ಪಿತ್ತದಿಂದ ರಕ್ತ ಖರಾಬ್ ಆಗಿದ್ರೆ ಅದಕ್ಕೊಂದು ಏನ್ ಮಂತ್ರ ಹೇಳ್ರಿ ಗುರುಗಳ ಪ್ಲೀಸ್. ಆಯ್ತು, ಈ ತಂತ್ರ ಮಾಡಿಬಿಟ್ಟು ನಂಗೆ ಫೋನ್ ಮಾಡಿ ಸರಿ ಹೋಯ್ತು ಅಂತ ಅವಾಗ ನಾನು ಎಪಿಸೋಡ್ ಮಾಡ್ತೀನಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ನಾಲ್ಗೆಗೆ ಏನೇ ತಿಂದರೂ ಖಾರ ಆಗುತ್ತೆ ಅಂತಂದರೆ ಎಷ್ಟು ಪ್ರಾಬ್ಲಮ್ ಇರ್ಬೋದು ನಮ್ಮ ಜ್ಞಾನೇಂದ್ರಿಯಗಳು. ನಾಲ್ಗೆ ಒಂದು ಜ್ಞಾನೇಂದ್ರಿಯ. ಹಲೋ 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 ಹಲೋ, ನೀವು ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತೀರಾ, ಇಲ್ಲ ಹೊರಗಡೆ ಬಂದು ಮಾತಾಡಿ. ಹಾಂ, ಟಿವಿ ಬಂದ್ ಮಾಡಿದ್ವಿ. ಹಾಂ, ಹೇಳಿ ಅಮ್ಮ, ಯಾವರು? ನಮ್ದು ಕಾರವಾರ ಡಿಸ್ಟಿಕ್ ಆತತ್ರಿ. ಕಾರವಾರ? ಹಾಂ ರೀ. ಹೇಳಿ ಅಮ್ಮ. ಅದೇ ನಮ್ಗೆ ಗುರುಜಿ ಹತ್ರ ಮಾತಾಡ್ಬೇಕಿತ್ರಿ. ಮಾತಾಡ್ತಾ ಇದ್ದೀವಿ, ಹೇಳಿ. ಏನು ಹೇಳಿ? ನಮ್ಗೆ ಮನೇಲಿ ಭಾಳ ತೊಂದರೆ ಇದೆ ರೀ. ಏನ? ಮನೇಲಿ ಭಾಳ ತೊಂದರೆ ಆಗ್ತದ್ರಿ, ಬರೇ ಜಗಳ. ಅದೇ ನಮ್ಮ ಮನೆಯವರು ಏನು ಒಂದು ಮಾತು ಕೇಳಲ್ಲ ರೀ, ಬರೇ ಬೇರೆಯವ್ರ ಮಾತು ಕೇಳೋದು. ಯಾಕೆ ಹಂಗೆ ಮಾಡ್ತಾರೆ? ಹೆಂಡತಿ ಮಕ್ಳಿಗಂದ್ರೆ ಸೇರಂಗಿಲ್ಲ ರೀ. ಅಲ್ಲ, ಅದೆಲ್ಲ ದೊಡ್ಡ ಇಶ್ಯೂ ಅಲ್ಲ. ನೀವು ಕರೆಕ್ಟಾಗಿ ಕುತ್ಕೊಂಡು ಮಾತಾಡಿ, ಯಾಕೆ ಹಿಂಗೆ ಮಾಡ್ತಿರೋದು ಗಂಡನ ತಿಳುವಳಿಕೆ ಕೊಡಿ. ಎಲ್ಲ ಹೇಳಿದ್ವಿ ರೀ, ಒಟ್ಟ ಕೇಳಂಗಿಲ್ಲ ರೀ. ಅವ್ರು ಏನಾರ ಒಂದು ನೆಪ ಹೇಳಿದ್ರಿ, ಮಕ್ಳಿಗೆ ಏನು ಬೇಕು ಅಂತ ಹೇಳಿದ್ರು ಕೇಳಂಗಿಲ್ಲ ರೀ ಒಟ್ಟ. ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ನೌಕರಿ ಮಾಡ್ತಾರ್ರಿ. ಎಲ್ಲಿ? ಕಾರವಾರ ಡಿಸ್ಟಿಕ್ನಲ್ಲೇ ಮಾಡ್ತಾರ್ರಿ. ನಾವು ಹೆಸರು ಹೇಳೋ ಪರಿಸ್ಥಿತಿ ಇಲ್ಲ ರೀ ನಮ್ಗೆ, ಅದಕ್ಕೆ ರೀ. ಈಗ ದಿನ ಎಲ್ಲಿ ಬರೀ ಆರಾಮ್ ಇರಂಗಿಲ್ಲ ರೀ. ನನಗಂತೂ ದಿನಕ್ಕೊಂದೊಂಥರ ಏನಾರ ತೊಂದರೆ ಆಗ್ತಾ ಇರ್ತದ್ರಿ. ಮನೆಗೆ ಹಸು ಕರು ಕರ್ಕೊಂಬಂದು ಪೂಜೆ ಮಾಡಿ, ಪಾತ್ ಪೂಜೆ ಮಾಡಿ. ಹಸು ಕರು ಎರಡೂ ಕರ್ಕೊಂಬಂದು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ಬೆಲ್ಲನ ಪುಡಿ ಮಾಡಿಬಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತುಪ್ಪದಲ್ಲಿ ಕಲಿಸ್ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು 3 ಹುಣ್ಣಿಮೆ 3 ಅಮಾವಾಸ್ಯೆ ಮಾಡ್ತಾ ಬನ್ನಿ. ಖಂಡಿತ ಗೃಹ ಶಾಂತಿ, ಮನೇಲಿ ಶಾಂತಿ ಸಿಗಬೇಕು ಅಂದರೆ ಗೋ ಪ್ರವೇಶ ಆಗಬೇಕು. ಗೋ ಪೂಜೆ ಮಾಡಿ ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ಕಾರ ರೀ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ನಮ್ದು ರಾಯಚೂರು ಡಿಸ್ಟಿಕ್ ರೀ. ರಾಯಚೂರು ಡಿಸ್ಟಿಕ್. ಹೇಳಿ. ಮಸ್ಕಿ ಹತ್ರ. ಹೇಳಿ ಅಮ್ಮ, ಹೇಳಿ. ನಮಸ್ಕಾರ ಗುರುಜಿ. ಇದು ನಮ್ಮ ಮಗನಿಗೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ನಿಮ್ಮ ಮಗನಿಗೆ ಎಷ್ಟು ವಯಸ್ಸು?
ಮಗನಿಗೆ ಮತ್ತೆ 22 ವಯಸ್ಸು ರೀ ಗುರುಜಿ. ಹೇಳಿ ಏನು ಸಮಸ್ಯೆ ಒಂದು. ಏನ್ ಸಮಸ್ಯೆ ಹಲೋ ಹಲೋ ಹೇಳಪ್ಪ. ಅದೇ ಅಂಕಲ್ ಅಂದ್ರೆ ಅದೇ ಸರ್ ಅದೇ ಗುರುಜಿ ಗ್ಯಾಸ್ಟ್ರಿಕ್ ಆಗಿದೆ ಸ್ವಲ್ಪ ಅಂದ್ರೆ ಕಮ್ಮಿ ಆಗೋದಿಲ್ಲ. ಏನಪ್ಪ ಗ್ಯಾಸ್ಟ್ರಿಕ್ ಆಗಿದೆ 1-2 years ಆಯ್ತು. ಗ್ಯಾಸ್ಟ್ರೇಟಿಕಾ? ಹಾ ಓಕೆ 1-2 years ಆಯ್ತು ಅದು ಹೋಗೋದು. 6 months ಹೋಗುತ್ತೆ ಮತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಬರೋದು. ದಿನ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಅಥವಾ 2 ಲೋಟ ಬಿಸಿನೀರು ಕುಡಿದ್ಬಿಟ್ಟು ಸ್ಕಿಪ್ಪಿಂಗ್ ಮಾಡು ಇಲ್ಲ ಜಂಪ್ ಮಾಡು. ಒಂದು 21 ದಿವಸ ಕಂಪ್ಲೀಟ್ ಗ್ಯಾಸ್ಟ್ರೇಟಿಕ್ಸ್ ನಿಂತೋಗುತ್ತೆ. ಬಿಸಿನೀರು ಕುಡಿದ್ಬೇಕು, ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಸ್ಕಿಪ್ಪಿಂಗ್ ಮಾಡಬೇಕು. ಇಲ್ಲ ಒಂದು 30-40 ಸಲ ಮೇಲೆ ಕೆಳಗೆ ಜಂಪ್ ಮಾಡು. ಇಲ್ಲಾಂದರೆ ಮೆಟ್ಲಿಳಿದು ಓಡ್ಬಾ ಕೆಳಗೆ, ಪುನಃ ಮೆಟ್ಲಿಳಿದು ಓಡ್ಬಾ, ಮೆಟ್ಲತ್ತು ಈ ಥರ ಮಾಡು ಸ್ಕಿಪ್ಪಿಂಗ್ ಬರಲಿಲ್ಲ ಅಂದರೆ. ಇದು ಮಾಡಿ ಒಂದು 21 ಡೇಸು ಖಂಡಿತ ಗುಣ ಆಗುತ್ತೆ. ಹಲೋ ನಮಸ್ಕಾರ ರೀ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಬೀದರ್ನಿಂದ್ರಿ ಸರ್. ಬೀದರಿಂದ ಹೇಳಿ ಅಮ್ಮ. ಇದು ನಮ್ ತಂಗಿದು ಮ್ಯಾರೇಜ್ ಆಗಲ್ ಹೋಗ್ಯದ್ರಿ, ಬಿಜಾಪುರ್ಕದು ಇದಕ್ ಬಂದಿರೋರು. ಇದು ಪೂರ್ಣಿಮಾ ದಿನ ಐತ್ ನೋಡ್ರಿ ಗುರುಗಳೇ, ನಿಮ್ ಡೈಲಿ ನೋಡ್ತೇವ್ ನಾವು. 1 ದಿವ್ಸ ಮಿಸ್ ಮಾಡ್ತೇವ್. ಆಯ್ತಮ್ಮ, ಬೀದರ್ ದತ್ತ ಜಯಂತಿಗೆ ಬಂದಿದ್ರಾ? ಬೀದರ್ಲಿಂದ್ರಿ ಸರ್. ಹೇಳಿಮ್ಮ. ಮ್ಯಾರೇಜ್ ಕಡೆಯಿಂದ ಏನ್ ಮಾಡ್ಬೇಕ್ರಿ ಗುರುಗಳೇ? ಯಾರಿಗೆ ಮದ್ವೆ ಆಗ್ಬೇಕು? ನಮ್ ತಂಗಿದ್ರಿ. ಎಷ್ಟು ಪೂರ್ಣಿಮಾ ದಿನ ತಂಗಿ ಮಮ್ಮಿ ಅವರೆಲ್ಲ ಬಂದಿರ್ರಿ ಅಲ್ಲಿ ಬಿಜಾಪುರ್ಕ. ಆಯ್ತಮ್ಮ, ಇವಾಗ ನಿಮ್ ತಂಗಿಗೆ ಇನ್ನೂ ಮದ್ವೆ ಆಗಿಲ್ಲ ಅಂತನಾ? ಆಗಿಲ್ರಿ. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ 29 ಆಗ್ಯದ್ರಿ ಸರ್. ಓಕೆ. ಅಲ್ಲಿ ನಿಮಗೆ ಇದುವರೆಗೆ ಯಾಕೆ ನೋಡ್ತಾ ಇಲ್ಲ? ಗಂಡು ಸಿಗ್ತಿಲ್ಲ ಅಂತಾರ ಇವಾಗ ನೋಡಕ್ ಶುರು ಮಾಡಿದೀರಾ? ಇಲ್ಲ, ಶುರು ಭಾಳ ಮಾಡಿದೇವ್ರಿ. ಎಲ್ಲ ನೋಡತ್ತಾರ, ಅವ್ರಿಗೆ ಪಸಂದ್ ಬಂದ್ರ ನಮಗ್ ಬರ್ಲೋಗ್ಯದ, ನಮಗ್ ಬಂದ್ರ ಹಿಂಗ ಆಗಲ್ ಹೋಗ್ಯದ. ನಮ್ ಮನೆಗ್ ಬಿ ಭಾಳ ಸಮಸ್ಯೆ ಆಗ್ಯದ್ರಿ ಗುರುಗಳೇ. ನಾವ್ ಏನ್ ಮಾಡ್ಬೇಕು? ನಮ್ ತಂದಿ ಇಲ್ಲ ಏನಿಲ್ಲ. ಇವಾಗ ನಿಮ್ಮ ತಂಗಿಗೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಉತ್ತಕ್ಕೆ 21 ದಿವಸ ಪೂಜೆ ಮಾಡಕ್ಕೆ ಹೇಳಿ. 21 ದಿವಸ ಉತ್ತಕ್ಕೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಹಾಲು ತುಪ್ಪ 2 ಮಿಕ್ಸ್ ಮಾಡಿಬಿಟ್ಟು ಉತ್ತದೊಳಗೆ ಹಾಕಿ ಪೂಜೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ ಡೈಲಿ 21 ದಿವಸ. 21 ದಿವಸ ಆಯ್ತ್ರಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. 25 ದಾಟಿದ ಮೇಲೆ ಮದುವೆ ಆಗ್ತಿಲ್ಲ ಅಂದರೆ ದೋಷಗಳಿರ್ತದೆ, ಅದು ಪರಿಹಾರ ಮಾಡ್ಕೋಬೇಕು. ಹಲೋ ಹಲೋ ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಾ? ಬೆಂಗಳೂರಿಂದ ಹೇಳಿ. ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್. ನಿಮ್ಮನ್ನ ಮಾತಾಡಿ ತುಂಬಾ ಖುಷಿ ಆಯ್ತು ಗುರುಜಿ. ಭಾಳ ಸಂತೋಷ. ನಿಮ್ಮ ಹಿಂದೆಗಡೆ ಏನೋ ಶಬ್ದ ಬರ್ತಿದೆ, ಯಾರು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ ಗುರುಜಿ, ಮನೆ ಒಳಗಡೆ ರೂಮ್ ಒಳಗಡೆನೆ ಹೇಳಿ ಮಾತಾಡ್ತಾ ಇದ್ದೀನಿ. ಹೇಳಿ ಹೇಳಿ. ನಿಮ್ಮನ್ನ ಮಾತಾಡಿ ತುಂಬಾ ಖುಷಿ ಆಯ್ತು ಗುರುಜಿ. ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಗುರುಜಿ 101 ಭಾಳ ಸಂತೋಷ, ಹೇಳಿ. ನಿಮ್ಮಿಂದ ಮಂತ್ರ ಎಲ್ಲ ನಮ್ಗೆ ಸಿದ್ಧಿ ಆಗಿದೆ. ಓ ವೆರಿ ಗುಡ್. ಆದ್ರೆ ಖುಷಿಯಾಗಿದ್ದೀನಿ ಗುರುಜಿ. ಎಕ್ಸಲೆಂಟ್. ಏನು ಕೆಲಸ ಮಾಡ್ತೀರಿ? ನಾವು ಬಂದು ಕೂಲಿ ಕೆಲಸ ಗುರುಜಿ ಮಾಡೋದು. ಏನೇನು ಕೂಲಿ ಕೆಲಸ? ಅದೇ ತರಕಾರಿ ಎಲ್ಲ ಮೂಟೆ ಇರ್ತದ, ಆ ಕೆಲಸ ಮಾಡ್ತೀವಿ ಗುರುಜಿ. ಓಕೆ ಓಕೆ. ನಮ್ಮ ಅಕ್ಕನು ನಿಮ್ಮ ಹತ್ರ ಒಂದ್ಸಲಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು, ನೋಡ್ಬೇಕು, ತುಂಬಾ ಖುಷಿ ಪಡ್ತಾರೆ ಗುರುಜಿ. ಭಾಳ ಸಂತೋಷ. ನಿಮ್ ಪಾದ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಗುರುಜಿ, ಅದೇ ನಾನು ಆಸೆ. ನೀವು ಡೈಲಿ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಗುರುಜಿ. ಆದ್ರೂ ಗುರುಜಿ, ನೀವು ಬೆಳಿಗ್ಗೆ ಹೊತ್ತು ಹಾಕ್ತಿರಲ್ಲ, ಅದ್ ಸಾಯಂಕಾಲ ರಾತ್ರಿ ಟೈಮಲ್ಲಿ ಹಾಕಕ್ಕೆ ಒಂದ್ಸಲಿ ಪ್ರಯತ್ನ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಸುಮಾರು ಜನ ನೋಡ್ತಾರೆ, ನಮ್ಗೆ ನೋಡಕ್ಕಾಗಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀವಿ ನಾವು. ಯೂಟ್ಯೂಬಲ್ಲಿ ಇದೆಯಲ್ಲ, ಯೂಟ್ಯೂಬಲ್ಲಿ ನೋಡ್ಬೋದು. ನೀವು ಯಾವಾಗ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಬೋದು ಗುರುಜಿ. ಆದ್ರೂ ನಾವು ಯೂಟ್ಯೂಬಲ್ಲಿ ನೋಡೋಕಿನ ಟಿವಿ ನೋಡಕ್ ತುಂಬಾ ದೇವ್ರ ನೋಡ್ದಂಗೆ ಇರ್ತದೆ ಗುರುಜಿ, ಅಷ್ಟೇ ಏನೇನಿಲ್ಲ. ಸಾಯಂಕಾಲ ಹೊತ್ತು ಟಿವಿ ಸೀರಿಯಲ್ಗಳು ಭಾಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಇದೆ ಅಲ್ಲಿ. ಈ ಕಾರ್ಯಕ್ರಮ ಮತ್ತೆ ರಿಪೀಟ್ ಮಾಡೋಕ್ಕೆ ಜಾಗ ಇಲ್ಲ, ಎಲ್ಲ ಟಿವಿ ಸೀರಿಯಲ್ಸು ಅದು ಇದೆಲ್ಲ ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ಹೊತ್ತೇ ಇದಕ್ಕೆ ಮೀಸಲು. ಯೂಟ್ಯೂಬಲ್ಲಿ ನೋಡ್ತಾ ಬನ್ನಿ, ಎಷ್ಟಾದರೂ ಅಷ್ಟು ಯೂಟ್ಯೂಬಲ್ಲಿ ನೋಡಿ, ಯಾವಾಗ ಅನುಕೂಲ ಆಗುತ್ತೋ ಟಿ ವಿಲಿ ನೋಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಇದು ಮಾರ್ನಿಂಗ್ ಟೈಮಲ್ಲಿ ಬರೋದ್ರಿಂದ, ಇದು ಮಾರ್ನಿಂಗ್ ಟೈಮಲ್ಲಿ ಬಂದರೆ ಚೆಂದ ಅಂಥೇಳಿ ಈ ಕಾರ್ಯಕ್ರಮ ಮಾಡ್ತೀವಿ. ರಾತ್ರಿ ಹೊತ್ತು ಎಷ್ಟೋ ಜನ ನೋಡ್ತಾರೋ ಇಲ್ವೋ, ಸುಸ್ತಾಗಿ ಬಂದಿರ್ತಾರೆ ಆಫೀಸಿಂದ, ಕೆಲಸ ಮುಗಿಸ್ಕೊಂಡು ಸಮಯ ಸಿಗೋದಿಲ್ಲ, ಮತ್ತು ಎಷ್ಟು ಬೇಗ ಊಟ ಮಾಡಿ ಮಲಗಿದ್ರೆ ಸಾಕಲ್ಲ ಅಂತಾರೆ.
ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ, ಬೆಳಗ್ಗೆ ಹೊತ್ತಾರೆ ಎದ್ದು ಫ್ರೆಶ್ ಆಗಿ ಈ ಕಾರ್ಯಕ್ರಮ ನೋಡ್ಬೋದು ಅನ್ನೋ ದೃಷ್ಟಿಲಿ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಇಲ್ಲೇ ಬೆಂಗಳೂರಿಂದ. ನನ್ನ ಹೆಸರು ಮಲ್ಲಿಕಾ ಅಂತ. ಹೇಳಿ ಅಮ್ಮ. ನನ್ನ ಮಗಳು ನಾಳೆ ಅವಳ ಬರ್ಡೇ. ಅವಳದು ಡೇಟ್ ಆಫ್ ಬರ್ತ್ 2/2. ಸೊ ಹೆಂಗಿದೆ ಅವಳದು ಅಂತ ಕೇಳೋಣ ಅಂತ. ನೋಡಮ್ಮ, ನಾನು ಇಲ್ಲಿ ಕುತ್ಕೊಂಡು ಜಾತಕ ಬರೀಕೆ ಅದಕ್ಕೆಲ್ಲ ಬೇಕಾದಷ್ಟು ಪಂಚಾಂಗ ಬೇಕು, ಇಲ್ಲ ಕಂಪ್ಯೂಟರ್ ಬೇಕು, ಇಲ್ಲಿ ಏನೂ ಇಲ್ಲ. ನಂತರ ನಾವು ಡೇಟ್ ಗೀಟ್ ಕೇಳೋದು ಹೇಳಕ್ಕೆ ಬರಲ್ಲ. ನಾನು ಹತ್ರ ಸುಳ್ಳು ಹೇಳೋಂಗಿಲ್ಲ. ಏನು ಸಮಸ್ಯೆ ಇದೆ ಕೇಳಿ. ಸಮಸ್ಯೆ ಏನೂ ಇಲ್ಲ ಗುರುಗಳೇ. ಬಿಡಿ. ಎಷ್ಟು ಏಜು ಹುಡುಗಿದು? 2 ವರ್ಷ ನಾಳೆಗೆ. ಚಿಕ್ಕ ಮಗು 2 ವರ್ಷ. ಆಶೀರ್ವಾದ ಮಾಡಿದ್ದಾರೆ. ಒಳ್ಳೇದಾಗ್ಲಮ್ಮ. 12 ವರ್ಷದ ತನಕ ಜಾತಕ ತೋರ್ಸೋಂಗಿಲ್ಲ. ಒಳ್ಳೇದಾಗಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಮ್ಮ. ಥ್ಯಾಂಕ್ ಯು ಗುರುಗಳೇ, ನಮಸ್ಕಾರ. ಭಾಳ ಸಂತೋಷ. ಓಕೆ, ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಶಿವಮೊಗ್ಗದಿಂದ ಗುರುಗಳೇ. ಶಿವಮೊಗ್ಗದಿಂದ ಹೇಳಿ ಅಮ್ಮ. ನನ್ನ ಹೆಸರು ವೀಣಾ ಅಂತ ಗುರುಗಳೇ. ಭಾಳ ಸಂತೋಷ. ನೀವು ಮೊನ್ನೆ ಇದು ಹೋಮ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ ಬಂದಿದ್ವಿ ಗುರುಗಳೇ, ಶಿವಮೊಗ್ಗದಿಂದ. ಮೃತ್ಯುಂಜಯ ವರಹಸ್ವಾಮಿ ಹೋಮಕ್ಕೆ ಬಂದಿದ್ರಾ? ನಾವು ಬಂದಿದ್ವಿ ಗುರುಗಳೇ, ಇಟ್ಟಿಗೆ ಎಲ್ಲ ತಗೊಂಡ್ ಬಂದಿದ್ವಿ. ಎಲ್ಲ ನಿಮ್ಮ ಹತ್ರ ಅಕ್ಷತೆ ಎಲ್ಲ ಹಾಕ್ಸ್ಕೊಂಡ್ ಬಂದ್ವಿ. ಅದ್ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಗುರುಗಳೇ, ಅದಕ್ಕೆ ಮಾಡ್ದೆ. ಇಟ್ಕೆ ಎಲ್ಲಿ ಮನೆ ಕಟ್ತಾ ಇದ್ರ? ಮನೆ ಕಟ್ಟಕ್ಕ ತಗೊಂಡ್ಬಂದ್ರೆ ಏನು? ಗುರುಗಳೇ, ಅದು ಸೈಟ್ ತಗೊಂಡಿದೀವಿ, ಇನ್ನು ಕಟ್ಟಕ್ ಶುರು ಮಾಡಿಲ್ಲ. ಅದೇ ಸ್ವಲ್ಪ ಹಣದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಇಟ್ಕೆನ ಮನೆ ಕಟ್ಟುವಾಗ ಯೂಸ್ ಮಾಡಿ. ಅಕ್ಷತೆ ತಗೊಂಡೋಗಿ ನೀವು ಎಲ್ಲಿ ಜಾಗ ಮನೆ ಕಟ್ಟಬೇಕು ಅಂತಿದ್ದೀರೋ ಅಲ್ಲಿ ಹಾಕ್ಬಿಡಿ ಅಕ್ಷತೆನ. ಗುರುಗಳೇ, ಅದೇ ಸರ್. ಮತ್ತೆ ಜಮೀನಿಂದು ಮಣ್ಣು ಎಲ್ಲ ತಗೊಂಡ್ಬಂದಿದ್ವಿ. ಅದು 4 ಎಕರೆ ಜಮೀನು ಹೊಳಲ್ಕೆರೆಯಲ್ಲಿದೆ ಗುರುಗಳೇ. ಅದು ಮಾಡಕ್ ಆಗ್ತಿಲ್ಲ. ತಗೊಂಡೋಗಿ ಹಾಕ್ಬಿಡಿ ಆ ಮಣ್ಣನ್ನ. ಎಲ್ಲಿ ತಂದಿದ್ರೋ ಆ ಜಾಗಕ್ಕೆ ಹಾಕಿಬಿಡಿ ಅದನ್ನ. ಸರಿ ಗುರುಗಳೇ. ಬಹಳ 10 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೀನಿ ಗುರುಗಳೇ. ತುಂಬಾ ಚೆನ್ನಾಗ್ ಬರ್ತಿದೆ ನಿಮ್ ಪ್ರೋಗ್ರಾಮ್. ನಮ್ಗಂತೂ ತುಂಬಾ ನೀವೇ ಕಲಿಯುಗದ ದೇವ್ರು ಅಂತ ಅನ್ಕೊಂತೀವಿ. ಇಲ್ಲ, ದೇವ್ರೇ. ನಾವು ಮನುಷ್ಯರು, ದೇವ್ರನ್ನ ನಾವು ಇದಾಕಿಲ್ಲ. ಏನು ನಮ್ಗೆ ಗೊತ್ತಿರೋದನ್ನ ಜಗತ್ತಿಗೆ ಹಂಚಬೇಕಾಗಿದ್ದು ಮನುಷ್ಯನ ಧರ್ಮ. ನಾನು ಗೊತ್ತಿರೋದು ಹೇಳ್ಕೊಡ್ತಾ ಇದ್ದೀನಮ್ಮ, ಅಷ್ಟೇ. ಭಾಳ ಸಂತೋಷ ಕರೆ ಮಾಡಿ ಮಾತಾಡಿದ್ದಕ್ಕೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ಸಾಯಿರಾಮ್, ಯಾವೂರಿಂದ ಕಾಲ್ ಮಾಡ್ತೀರಿ? ಬಾಗಲಕೋಟ್ನಿಂದ ಅಂತ ಮಾತಾಡೋದ್ರಿ ಗುರುಗಳೇ. ಆರಾಮಿದ್ರಿ ಗುರುಗಳೇ? ಆರಾಮಾಗಿದ್ದೀವಿ ಅಮ್ಮ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀವ್ರಿ ಗುರುಗಳೇ. ಬಾಗಲಕೋಟೆಯಲ್ಲಿ ಯಾವ ಊರು? ನವನಗರ ಗುರುಗಳೇ. ಓಕೆ, ಭಾಳ ಸಂತೋಷ. ಹೇಳಿಮ್ಮ, ಏನು ಸಮಸ್ಯೆ? ಗುರುಗಳೇ, ನಮ್ಮ ಮನೆಯವರಿಗೆ 1 ವರ್ಷ ಆಯ್ತು ಗುರುಗಳೇ. ಪೈಲ್ಸ್ ಪ್ರಾಬ್ಲಮ್ ಐತ್ರಿ ಗುರುಗಳೇ. ಎಷ್ಟೇ ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗ್ತಿಲ್ಲ. ಮತ್ತು ಕುರುಗಳು ಆಗ್ತಾ ಇದಾವ ಗುರುಗಳೇ. ಕೂರಗಳಲ್ಲಿ ಮೈ ಮೇಲ? ಇಲ್ರಿ ಗುರುಗಳೇ, ಅಲ್ಲೇ ಹಿಂಸೆ ಇಡ್ರಿ ಗುರುಗಳೇ. ಓಕೆ, ಈಗ ಆಯುರ್ವೇದ ಔಷಧಿ ತಗೊಳ್ಳೋದಕ್ಕೆ ಬೇಗ ಗುಣ ಆಗತ್ತೆ. ಹಾ ರೀ ಗುರುಗಳೇ. ಆಯುರ್ವೇದ ಮುಟ್ಟಿದ ಮುನಿ ಸೊಪ್ಪು ಅಂತ ನೋಡಿದ್ದೀರಾ? ನೋಡಿದೀವ್ರಿ ಗುರುಗಳೇ. ನಮ್ ಸೈಡ್ ಸಿಗೋದ್ ಕಷ್ಟ ಆಗೈತ್ರಿ ಗುರುಗಳೇ. ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮುಟ್ರ ಮುನಿ ಸೊಪ್ಪನ್ನ ಒಂದಷ್ಟು ಕಿತ್ಕೊಂಡ್ಬಂದ್ಬಿಟ್ಟು ಬುಡ ಸಮೇತ ಕಿತ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬೇರು, ಹೂವು, ಬೀಜ, ಎಲೆ, ಕಾಂಡ ಎಲ್ಲ ಸೇರಿಸಿ ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಅದನ್ನು ಗೋಮೂತ್ರದಲ್ಲಿ ಕಲಿಸ್ಬಿಟ್ಟು ವಿಳ್ಳೆದೆಲೆ ಅಥವಾ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಗುದದ್ವಾರಕ್ಕೆ ಇಟ್ಕೊಂಬಿಟ್ಟು ಅಂಡರ್ವೇರ್ ಹಾಕ್ಕೊಂಡು ಮಲ್ಕೊಂಬಿಟ್ಟ ಅಂದರೆ ರಾತ್ರಿ ಹೊತ್ತು 1 ವಾರ ಮಾಡಿದ್ರೆ ಕಂಟಿನ್ಯೂ ಕ್ಯೂರ್ ಆಗಿಬಿಡುತ್ತೆ. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಅತಿಥಿ ತಾಲೂಕದಿಂದ. ಯಾವುದು? ಅತಿಥಿ ತಾಲೂಕು ರೀ, ಬೆಳಗಾವಿ ಜಿಲ್ಲಾ. ಅತಿನಿ ತಾಲೂಕು. ಓಕೆ, ಹೇಳಿ, ಏನು ಸಮಾಚಾರ ಹೇಳಿ. ನಮ್ಮ ಮನೆ ಯಾವತ್ತು ಭಾಳ ಇದು ಇರ್ತದೆ. ಏನ ಕಿರಿಕಿರಿ ಇರ್ತೈತ್ರಿ ಭಾಳ. ಏನಕ್ಕೆ ಮಾಡ್ತಾರ ಆ ಥರ? ಯಾಕೆ ಕಿರಿಕಿರಿ ಮಾಡ್ತಾರೆ? ಯಾವ ಕಾರಣಕ್ಕೆ, ಯಾವ ರೀಸನ್ಗೆ ಕಿರಿಕಿರಿ ಮಾಡ್ತಾರೆ? ಏನಿಲ್ಲ ರೀ, ಮನ್ಯಾಗ ಬರ್ತದ ಒಟ್ಟ ಸಣ್ಣ ಪುಟ್ಟ ಅದಕ್ಕೆ ಇದಕ್ಕೆ ಯಾವತ್ತೂ ಜಗಳ ಇರ್ತೈತ್ರಿ. ಆ ಸಂಬಂಧ ಹಚ್ಚಿದ್ರಿ ಫೋನ್ ಗುರುಗಳಿಗೆ. ನಿಮ್ಮ ಹೆಣ್ಣು ದೇವ್ರು ಯಾರು? ನಿಮ್ಮ ಮನೆ ಹೆಣ್ಣು ದೇವ್ರು ಯಾರು? ಅವ್ರು ಅದಾರ ಸರ್, ಇಲ್ಲೇ ಅದಾರ. ಏನ? ಅವ್ರು ಇಲ್ಲೇ ಅದಾರ ಸರ್, ಇಲ್ಲೇ ಅದಾರ ಮನ್ಯಾಗ. ಅಲ್ಲಪ್ಪ, ನಿಮ್ಮ ಮನೆ ಹೆಣ್ಣು ದೇವತೆ, ನಿಮ್ಮ ಕುಲ ದೇವತೆ ಯಾರಪ್ಪ? ಎಲ್ಲಮ್ಮ ಹೇಳ್ರಿ ಸರ್, ಎಲ್ಲಮ್ಮ. ಸೌದತ್ತಿ ಎಲ್ಲಮ್ಮ? ಇಲ್ರಿ, ಈ ಡೆಕ್ಕರಿ ಎಲ್ಲಮ್ಮ ಕೇಳಿದಾವ್ರಿ. ಈ ಡೆಕ್ಕರಿ ಎಲ್ಲವ್ರಿ. ಎಲ್ಲದು? ಯಾವ ಊರಲ್ಲಿದೆ ಅದು? ಇಲ್ಲಿ ಮಹಾರಾಷ್ಟ್ರ ಐತಾರ, ಮಹಾರಾಷ್ಟ್ರ.
ಅಲ್ಲಿ ಕರ್ಕೊಂಡೋಗ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿಸ್ಬಿಟ್ಟು ಆ ದೇವಿ ಸರ್ಗಲ್ಲಿ ₹1 ಕಾಯಿನ್ ಇಟ್ಸ್ಬಿಟ್ಟು ಪುರೋಹಿತರಿಗೆ ಹೇಳಿ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಅದೇನು ಪ್ರಾರ್ಥನೆ ಮಾಡ್ತಿರೋ ಆಮೇಲೆ ಹೋಗಿ ತೀರಿಸ್ಬೇಕು. ಇದನ್ನು ಮಾಡಿ ನಿಮ್ಮ ಮನೆ ಹೆಣ್ದೇವ್ರ ಹತ್ರ ಕರ್ಕೊಂಡೋಗಿ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ₹1 ಕಾಯಿನ ₹2 ಕಾಯಿನೋ ₹5 ಯಾವುದೋ ಒಂದು ದೇವಿ ಸೀರೆಗೆ ಸರ್ಗೆ ಕಟ್ಟಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಈಕೆಗೆ ಒಳ್ಳೆ ಬುದ್ಧಿ ಕೊಟ್ಟು ಆರಾಮಾಗಿರಲಿಕ್ಕೆ ಅಂತ. ಏನಾದ್ರು ಸರಿಯಾಗಿ ಆದಮೇಲೆ ನಾನು ಬಂದು ನಿಂಗೆ ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡ್ಬನ್ನಿ. ಚೆನ್ನಾಗಾದ್ಮೇಲೆ ಹರಕೆ ತೀರಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಬಾ. ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ. ಸಾಗರ, ಓಕೆ. ಹಾಂ, ಹೇಳಿ. ನಮಗ್ ಫಸ್ಟ್ ಗೊತ್ತಾಗ್ಲಿಲ್ಲ, 3 ಜಾಗ ಕೂಡ ಎದುರಿಗೆ ಬಂದಿದೆ ಮನೆ, ಏನ್ ಮಾಡೋದು ಅಂತ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ. ಇದು ಮೂರು ಜಾಗ ಬರುತ್ತಲ್ಲ, 3 ರೋಡ್ ತುದಿ ಬಂದಿದೆ ನಮ್ಮನೆ ಎದುರಿಗೆ 3 ಇದಿದೆ ಸರ್ಕಲ್. ಈ ಎದುರುಗಡೆ ಬಲಗಡೆ ಈ ಸರ್ಕಲ್ ಎದುರಿಗಿದೆ ಮನೆ, ಅದಕ್ಕೆ ಏನ್ ಮಾಡೋದು? ಯಾವಾಗ ತಗೊಂಡಿದ್ದು ಮನೇನ? ಹೌದು, 20 ವರ್ಷ ಆಯ್ತು. ಅವಾಗ ಕಾಡ್ ಇದ್ದಂಗಿತ್ತು, ಗೊತ್ತಾಗ್ಲಿಲ್ಲ. ಈಗೆಲ್ಲ ಲೇಔಟ್ ಮಾಡಿ ಆ ತರ ಆಗಿದೆ. ಎಷ್ಟು ವರ್ಷ ಆಯ್ತು ಲೇಔಟ್ ಮಾಡಿ ತರ? ಲೇಔಟ್ ಮಾಡಿ ಈಗ ಒಂದು 12 ವರ್ಷ ಆಯ್ತು. ನಾವು ತಗೊಂಡು 20 ವರ್ಷ ಆಯ್ತು. 12 ವರ್ಷದಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಲ್ಲಿ? ಪ್ರಾಬ್ಲಮ್ ಏನು ಇಲ್ಲ, ಅಂದ್ರೆ ಹಿಂಗ್ ಹೇಳ್ತಾರಲ್ಲ, ಇದು ಎಂತ ಕೂತಿರೋ ಎದುರಿಗೆ ಮನೆ ಬರಬಾರ್ದು ಹೇಳಿ ಹಂಗೆ. ಎಂಥದ್ದು ಇಲ್ಲ. ಆ ಥರ ಪ್ರಾಬ್ಲಮ್ ಇತ್ತು 12 ವರ್ಷದಿಂದ ನೀವು ಈ ಥರ ತೊಂದರೆ ಪಡಬೇಕಾಗಿತ್ತು. ಎಂಥದ್ದು ಇಲ್ಲ, ಎಲ್ಲ ಸುಳ್ಳು. ನೀವು ಹೆಂಗಿದೆ ಆರಾಮಾಗಿರಿ. ಮನೆ ಮುಂದೆ ಸಣ್ಣದೊಂದು ಗಣಪತಿದೊಂದು ಫೋಟೋ ಇಟ್ಕೊಂಬಿಡಿ ಅಷ್ಟೇ, ತುಳಸಿ ಗಿಡ ಇಡಿ. ಏನು ಭಾಳ ಒಳ್ಳೇದು. 3 ರಸ್ತೆ ಸೇರೋ ಜಾಗದಲ್ಲಿ ಮನೆ ಇದ್ರೆ 12 ವರ್ಷದಿಂದ ಏನೂ ಆಗಿಲ್ಲ. ಇವಾಗ ಏನಾಗತ್ತಮ್ಮ? ಏನೂ ಆಗಲ್ಲ, ಚೆನ್ನಾಗಿ ಆಗ್ತದೆ, ಇನ್ನೂ ಒಳ್ಳೇದಾಗತ್ತೆ. ಆಯ್ತು ಗುರುಜಿ, ನಮಸ್ಕಾರ. ನಮಸ್ತೆ. 3 ರಸ್ತೆ ಸೇರೋ ಜಾಗದಲ್ಲಿ ಮನೆ ಇದ್ರೆ ತಪ್ಪಲ್ಲ. ಕಾರ್ನರ್ ಸೈಟ್ಸ್ ಅವಲ್ಲ. ಗಾಳಿ ಬೆಳಕು ಚೆನ್ನಾಗಿರ್ತದೆ, ವಾಸ್ತುದೋಷನೇ ಬರೋದಿಲ್ಲ. ಈ ಕಡೆ ವಾಸ್ತುದೋಷ ಆ ಕಡೆ ಕಮ್ಮಿ ಮಾಡುತ್ತೆ, ಆ ಕಡೆದು ವಾಸ್ತುದೋಷ ಆದರೆ ಈ ಕಡೆ ಅದನ್ನು ಇದು ಮಾಡುತ್ತೆ, ತಡೀತದೆ. ಒಳ್ಳೆ ಜಾಗ ಅದು. ಸುಮ್ಮನೆ ಏನೇನೋ ಹೇಳಿ ಪಾಪ ತಲೆ ಕೆಡಿಸ್ತಾರೆ. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗದಿಂದ ಗುರುಗಳೇ. ಚಿತ್ರದುರ್ಗ, ಹೇಳಿ. ನಾನು ಗುರುಶಾಂತ್ ಅಂತ. ನಮ್ಮ ಮಗ ದೊಡ್ಡ ಮಗಂದೆ ಕಾಳಸರ್ಪ ದೋಷ ಆಯ್ತು ಅಂತ ಹೇಳಿದ್ರು ಸ್ವಾಮಿ. ಯಾರು ದೊಡ್ಡ ಮಗಂಗೆ? ಎಷ್ಟು ಏಜು? 24 ಸ್ವಾಮಿ. ಓಕೆ. ಯಾವ ಕಾಳಸರ್ಪ ಯಾರು ಹೇಳಿದ್ದು ಕಾಳಸರ್ಪ ದೋಷ ಇದೆ ಅಂತ? ಇಲ್ಲ, ಚಿತ್ರದುರ್ಗದಲ್ಲೇ ಜ್ಯೋತಿಷಿಗಳು ಹೇಳಿದ್ರು ಸ್ವಾಮಿ. ಏನ? ಚಿತ್ರದುರ್ಗದಲ್ಲೇ ಜ್ಯೋತಿಷಿಗಳು ಹೇಳಿದ್ರು. ಓಕೆ, ಹೇಳಿ. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸ್ಕೊಂಬಂದಿದ್ವಿ ಸ್ವಾಮಿ, ದೋಷ ಪರಿಹಾರ. ಮತ್ತೆ ಇನ್ನೇನು ವಿಷಯ? ಇನ್ನೇನು ಪ್ರಾಬ್ಲಮ್ ಇದೆ? ಮತ್ತೆ ಇನ್ನೂ ಹೋಗಿಲ್ಲ ಅಂತ ಇನ್ನೊಬ್ರು ಹೇಳ್ತಿದ್ದಾರೆ ಸ್ವಾಮಿ. ಅಲ್ಲಪ್ಪ, ಯಾವ ಜಾತಿ ಕಾಳಸರ್ಪ ದೋಷ ಇದೆ ಹೇಳಿ. ಹೆಸರು ಹೇಳಿದಾರ? ಏನು ಹೇಳಲಿಲ್ಲ ಸ್ವಾಮಿ. ಅವರು ಬರೀ ಸರ್ಪದೋಷ ಐತೆ, ಹಿಂಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದೋಷ ಪರಿಹಾರ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು ಸ್ವಾಮಿ. ಅಲ್ಲೋಗಿ ಏನು ಮಾಡಿಸಿದ್ರಿ? ಅಲ್ಲಿ ಕಾಳ ಸರ್ಪದೋಷ ಅಷ್ಟೇಶ ಅದು 5 ದೋಷ ಬಲಿ ಮಾಡಿಸಿದ್ದು ಸ್ವಾಮಿ. ಆಯಿತು. ನೀವು ಮತ್ತೆ ನಿಮ್ಮ ಪುರೋಹಿತತ್ರಕ್ಕೆ ಹೋಗಿ ನನ್ನ ಮಗನಿಗೆ ಯಾವ ವೆರೈಟಿ ಕಾಳಸರ್ಪ, ಯಾವ ಜಾತಿ 12 ಇದೆ. ಅನಂತ, ತಕ್ಷಕ, ಕುಳಿಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಈ ಥರ 12 ವೆರೈಟಿ ಕಾಳಸರ್ಪ ದೋಷ ಇದೆ. ನಿಮ್ಮ ಮಗನಿಗೆ ಯಾವುದಿದೆ ತಿಳ್ಕೊಳ್ಳಿ. ಆ ಕಾಳಸರ್ಪಕ್ಕೆ ಪೂಜೆ ಮಾಡಬೇಕು. ಎಲ್ಲ ಕಾಳಸರ್ಪಕ್ಕೂ ಕುಕ್ಕೆಗೆ ಹೋದ್ರೆ ಆಗಲ್ಲ. ಯಾವ ಜಾತಿ ಇದೆ ಸರಿಯಾಗಿ ತಿಳ್ಕೊಂಡು ಅದನ್ನು ಆ ದೇವರಿಗೆ ಪೂಜೆ ಮಾಡಬೇಕು. ಅದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗಾಗಲೇ ಕಾಲೊಬ್ರು ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಚಾಮರಾಜನಗರದಿಂದ. ಎಲ್ಲಿಂದ? ಚಾಮರಾಜನಗರದಿಂದ. ಚಾಮರಾಜನಗರದಿಂದ, ಹೇಳಿ ಅಮ್ಮ. ಗುರುಜಿ, ಇದು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನು ಸಮಸ್ಯೆ? ಅವನು ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋದು, ಮೊದಲನೇ ಮಗ. ತುಂಬಾ ಚಂಡಿ ಮಾಡ್ತಾನೆ ಗುರುಜಿ. ಓಕೆ. ನೀವು ಆಮೇಲೆ ಹಠ ಜಾಸ್ತಿ, ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಆಮೇಲೆ 2ನೇ ಮಗನು ಸೇಮ್ ನಕ್ಷತ್ರದಲ್ಲೇ ಹುಟ್ಟಿದಾನೆ. ಅಲ್ಲ, ಮಕ್ಕಳು ಏಜ್ ಇಲ್ಲ, ಎಲ್ಲರೂ ಹಾಗೆ ಆಡ್ತಾರೆ. ನಾವು ನೀವು ಹಾಗೆ ಆಡಿ ಬೆಳೆದು ಬಂದಿರೋದು, ಅದಕ್ಕೆ ದೊಡ್ಡ ಅದು ಇಶ್ಯೂ ಅಲ್ಲ. ನಿಮ್ಮಲ್ಲಿ ಅಲ್ಲಿ ಶಿವನ ದೇವಸ್ಥಾನ ಇದ್ದರೆ ಚಾಮರಾಜನಗರದಲ್ಲಿ ಹಳೇ ಟೆಂಪಲಲ್ಲಿ ಚಂಡಿಕೇಶ್ವರ ಅಂತ ಒಂದು ದೇವನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹೌದು ಗುರುಜಿ. ಅಲ್ಲಿಗೆ ಹೋಗ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಚಿಟಕಿ ಹೊಡೆದು
ನಮಸ್ಕಾರ ಮಾಡಿಸಿ ಪೂಜೆ ಮಾಡಬೇಕು. ಓಕೆ ಗುರುಜಿ. ಅಲ್ಲಿ ಕೇಳಿ ಪುರೋಹಿತರಿಗೆ, ಯಾವ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ದಕ್ಷಿಣ ಮೂರ್ತಿ ಇರ್ತಾರೆ, ಉತ್ತರಕ್ಕೆಲ್ಲಿ ಈ ಚಂಡಿಕೇಶ್ವರನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಶಿವನ ದೇವಸ್ಥಾನದಲ್ಲಿ. ಹಳೆಯ ದೇವಸ್ಥಾನ ನಂಜನಗೂಡಲ್ಲಿದೆ ಚಂಡಿಕೇಶ್ವರ. ನೀವು ಹಳೆಯ ಇತ್ತೀಚಿನ ದೇವಸ್ಥಾನದಲ್ಲಿ ಇರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಚಂಡಿಕೇಶ್ವರ ಪೂಜೆ ಮಾಡಿ ಬನ್ನಿ. ಆ ಚಂಡಿ ಮೊಂಡತನ ಎಲ್ಲ ಕಮ್ಮಿ ಆಗುತ್ತೆ. ಇದು ಬಾಲಾರಿಷ್ಟ ಅಂತ ನಡೀತದೆ. 12 ವರ್ಷದ ತನಕ ಬಾಲಾರಿಷ್ಟ ನಡೆಯೋದ್ರಿಂದ ಕೆಲವು ಮಕ್ಕಳಿಗೆ ಇದೆಲ್ಲ ನಡೀತದೆ. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಅವರೇ ಹಲ್ಲು ಬಿದ್ದ ಮೇಲೆ, ಒಂದು ಹಲ್ಲು ಬಿದ್ದ ತಕ್ಷಣ ಮಕ್ಕಳಿಗೆ ಈ ಕೋಪ, ಮೊಂಡತನ, ಚಂಡಿ ಎಲ್ಲ ನಿಂತೋಗುತ್ತೆ. ನಾನು ಬಾಲಾರಿಷ್ಟ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಹೆಲ್ತ್ ಸೈನ್ಸಲ್ಲಿ ಇದೆ ನೋಡಿ. ಹೆಲ್ತ್ ಸೈನ್ಸಲ್ಲಿ ಯೂಟ್ಯೂಬ್ ಚಾನಲ್ಲಿ ಹುಟ್ಟಿದ ಮಗುವಿಂದ 12 ವರ್ಷದ ತನಕ ಬರೋ ಬಾಲಾರಿಷ್ಟ ದೋಷಗಳಿಗೆ ಮಂತ್ರತಂತ್ರ ಎಲ್ಲ ಹೇಳಿದ್ದೀನಿ. ಮಾಡಿ ಇದನ್ನು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ರಾಣೆಬೆನ್ನೂರಿಂದ ಗುರುಜಿ. ರಾಣಿಬೆನ್ನೂರಿಂದ ಹೇಳಿ ಅಮ್ಮ. ನಮ್ಮ ಮನೆಯವರಿಗೆ ಸ್ವಲ್ಪ ಪಿತ್ತಕೋಶದ ಸಮಸ್ಯೆ ಇತ್ತು. ಕಲ್ಲಿದೆಯಂತ, ಸ್ಟೋನ್ ಇದೆಯಂತ? ಸ್ಟೋನ್ ಇದೆ ಗುರುಜಿ. ಹಾಂ, ಈಗ ಅದಕ್ಕೆ ಮೆಡಿಸಿನ್ ಕಂಡುಹಿಡಿದಿಲ್ಲ. ಆಪ್ರೇಷನ್ ಮಾಡಿ ಅದಕ್ಕೆ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಹೌದು ಗುರುಜಿ. ಅದಕ್ಕೆ ಹೇಳಿದ್ರು ಡಾಕ್ಟರ್. ಅದಕ್ಕೆ ನೋಡಿ, ಈ ಹೆಬ್ಬೆಟ್ಟನ್ನು ಮಧ್ಯದ ಬೆರಳು, ಶನಿ ಬೆರಳು ಹಿಂಗೆ ಇಟ್ಕೊಂಡು ಅದ್ರ ಮೇಲೆ ತೋರು ಬೆರಳನ್ನು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ದಿನ 10 ನಿಮಿಷ ಮಾಡಿದ್ರೆ ಪಿತ್ತಕೋಶದಲ್ಲಿರೋ ಕಲ್ಲು ಹೊಟ್ಟೋಗುತ್ತೆ. ಇನ್ನೊಂದ್ಸಲ ಇದು ಟಿ ವಿಲಿ ಅಪ್ಲೋಡ್ ಮಾಡ್ತೀವಿ ಎಪಿಸೋಡ್, ನೋಡಿ ನಾಳೆ. ಮಧ್ಯದ ಬೆರಳು ಶನಿ, ಅದ್ರ ಮೇಲೆ ಹೆಬ್ಬೆಟ್ಟನ್ನೇ ಇಡಬೇಕು. ಶುಕ್ರ ಶನಿ ಒಂದಾಯಿತು. ಆಮೇಲೆ ಶುಕ್ರ ಮೇಲೆ ತೋರು ಬೆರಳು ಇಡಬೇಕು. ಇನ್ನು ಬುಧ ಮತ್ತು ಸೂರ್ಯ ಎರಡನ್ನೂ ಈ ರೀತಿ ಇಟ್ಕೊಂಡ್ರು ದಿನ 10 ನಿಮಿಷ ಮಾಡಿದ್ರೆ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಇದ್ದರೆ ಕರ್ಗೋಗುತ್ತೆ. ಇದಕ್ಕೆ ಇದೇ ಮೆಡಿಷನ್ನು. ಮಾಡಿ ಇದನ್ನು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸ್ವಲ್ಪ ಜೋರ ಮಾತಾಡಿ. ಹಲೋ. ಯಾವ ಊರಿಂದ ಮಾತಾಡ್ತೀರಾ? ಸರ್, ಹೊಸಪೇಟೆಯಿಂದ. ಹೊಸಪೇಟೆಯಿಂದ, ಹೇಳಿ ಅಮ್ಮ. ನನ್ನ ಮಗಳಿಗೆ 2 ವರ್ಷದಿಂದ ಯಾಕೋ ಆರಾಮಿಲ್ಲ ಸರ್. ಅದಕ್ಕೆ ಅವಳ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಅವಳು ಓದ್ತಾ ಇದ್ದಾಳೆ. 2 ವರ್ಷದಿಂದ ಅವಳು ಓದಿಗೆ ಅಡ್ಡ ಬಂದ್ಬಿಟ್ಟಿದೆ ಈ ಅನಾರೋಗ್ಯ. ಏನು ಓದ್ತಾರೆ ಅವರು? ಅವಳು ಆರ್ಕಿಟೆಕ್ಚರ್ ಮಾಡ್ತಾಳೆ ಸರ್. ಓಕೆ, ಏನು ಸಮಸ್ಯೆ ಹೇಳಿ. ಸಮಸ್ಯೆ ಇದ್ರೆ ಪರಿಹಾರ ಕೊಡ್ಬೋದು. ಏನು ಸಮಸ್ಯೆ? ಅದು ಏನಂತ ಗೊತ್ತಿಲ್ಲ. ಕಾಲು ನೋವು ಅಂತ ಸ್ಟಾರ್ಟ್ ಆಯ್ತು. ಈಗ ಹೋದ ಆಗಸ್ಟ್ ಇಂದ ಸ್ಟಾರ್ಟ್ ಆಗಿದೆ. 1.25 ವರ್ಷ ಆಯ್ತು. ಎಲ್ಲ ಡಾಕ್ಟರ್ ಹತ್ರ ತೋರಿಸಿದೀವಿ. ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಅಂತ ಬಂದಿದೆ. ಏನಂತ ಗೊತ್ತಾಗ್ತಾ ಇಲ್ಲ. ಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಅವು ಎಲ್ಲ ಶಿಫ್ಟ್ ಆಗ್ತಾ ಇರುತ್ತೆ. ಆಮೇಲೆ ಒಂದ್ಸತಿ ವಾಮಿಟಿಂಗ್ ಸೆನ್ಸೇಷನ್ ಬಂದಂಗ ಆಗುತ್ತೆ ಅಂತಾಳೆ. ಇದಕ್ಕಿದ್ದಂಗೆ ಕಾಲು ನಡೆಯಕ್ ಬರಲ್ಲ ಅಂತಾಳೆ. ನೀವು ಸುಸ್ತು ಬರೀ. ಮಂತ್ಲಿ ಕರೆಕ್ಟ್ ಮೆನ್ಸಸ್ ಆಗ್ತಾರಾ? ಇಲ್ಲ ಸರ್, ಅದನ್ನು ಯಾವಾಗ ಕೊರೋನಾ ಬಂತು ಆವಾಗಿಂದ PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಇದು ಬರ್ತಾ ಇರೋದು. ಮೊದಲು PCOD ಪ್ರಾಬ್ಲಮ್ ನಿವಾರಣೆ ಮಾಡ್ಕೊಳ್ಳಿ. PCOD ತೋರಿಸಿದೀವಿ ಸರ್ ಎಲ್ಲ ಕಡೆ. ಬರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ಇಂದ ಅವಳಿಗೆ ರಿಯಾಕ್ಷನ್ಸ್ ಆಗ್ತಾ ಇದೆ. ಒಂದು 8 ತಿಂಗಳ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಆಗ್ತಾ ಇದ್ದು. ಅದ್ ನಿಲ್ಸಿದ ತಕ್ಷಣ ಮತ್ತೆ ಆಗ್ತಾ ಇರ್ಲಿಲ್ಲ. ಕೆಲವೊಬ್ರು ಕೇಳಿದ್ರೆ ಇಲ್ಲ, ಆತರ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತಗೊಂಡು ಆಗೋದು ಸರಿಯಲ್ಲ ಅಂತ ಹೇಳಿದ್ರು. ಅಲ್ಲ, ಅವ್ರ ಮಾತು ಕೇಳಬೇಡಿ. ಡಾಕ್ಟರ್ ಹೇಳಿದ್ರೆ ಕೇಳಿ. PCOD ಪ್ರಾಬ್ಲಮ್ ಇದೆ, ಫಸ್ಟ್ ಅದು ಮಾಡಿಸಿ. ಏಕೆಂದರೆ ಹೆಣ್ಮಕ್ಳು ಕರೆಕ್ಟ್ ಟೈಮ್ ಟು ಟೈಮ್ಗೆ ತಿಂಗಳು ಪ್ರಕೃತಿ ಅನುಗುಣವಾಗಿ ಮೆನ್ಸಸ್ ಆಗಬೇಕು. ಕರೆಕ್ಟಾಗಿ ಬ್ಲೀಡಿಂಗ್ ಆಗಬೇಕು. ಎರಡನೇದು, ಇದು ಆಗ್ತಾನೇ ಇಲ್ಲ ಅನ್ನೋದ್ರಿಂದ ಇದು ಸೈಡ್ ಎಫೆಕ್ಟ್ ಬರ್ತದೆ. ಕೋಪ, ಸುಸ್ತು, ಸಂಕಟ, ನೋವೆಲ್ಲ ಒಂದೊಂದು ಕಡೆ ಶಿಫ್ಟ್ ಆಗ್ತದೆ. ಪ್ರತಿ ವಾರಕ್ಕೆ 2 ದಿನಕ್ಕೆಲ್ಲ ಇದೊಂದು ಮಾಡಿಸಿ. ನಿಮ್ಮ ಊರತ್ರ ಹೊಲಿಗೆಯಮ್ಮ ಗೊತ್ತಲ್ಲ, ಹೊಲಿಗೆಯಮ್ಮ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಆ ಹುಡುಗಿ ಕರ್ಕೊಂಡೋಗಿ ಒಂದು 54 ಕಿಲೋ 48 ಸುತ್ತ ಪ್ರದಕ್ಷಿಣೆ ಮಾಡಿಸಿ. ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಎಲ್ಲೋ ಒಂದು ಕಡೆ ಯಾರು ಮಾಟ ಮಂತ್ರ ಮಾಡಿಸಿದ್ರೆ ಅದನ್ನು ದಾಟಿದ್ರೆ ಈ ರೀತಿಯೂ ಆಗುತ್ತೆ. ಮಾಟ ಮಂತ್ರನ ಮಾಡಿಸಿರೋದನ್ನು ದಾಟಿದ್ರೆ, ಮುಟ್ಟಿದ್ರೆ ಈ ಥರದ್ದು ಆಗುತ್ತೆ. ಗೊತ್ತಿರೋದಿಲ್ಲ, ನಮ್ಗೆ ಅರಿವಿರೋದಿಲ್ಲ. 3 ರಸ್ತೆ ಹತ್ರ ಅಥವಾ 4 ರಸ್ತೆ ಜಾಗದಲ್ಲಿ ಅಥವಾ ಮನೆ ಹತ್ರ ಎಲ್ಲೋ ಒಂದು ಕಡೆ ಮಾಡಿರ್ತಾರೆ. ಅದು ದಾಟ್ಬಿಟ್ಟಿದ್ರೆ ಕೆಲವು ಹೆಣ್ಮಕ್ಳಿಗೆ ಈ ದೋಷ ಬರ್ತದೆ. ಅದಕ್ಕೆ ಹೊಸಪೇಟೆ ಹತ್ರ ಹುಲಿಗೆಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 54 48 ಸುತ್ತ ಪ್ರದಕ್ಷಿಣೆ ಮಾಡಿಸಿ. ಪ್ರದಕ್ಷಿಣೆ ಮಾಡಿದಷ್ಟು ನಮ್ಮ ಎಲ್ಲ ಥರ ಬಾಡಿ ಪೇನ್ ಹೊಟ್ಟೋಗುತ್ತೆ. ಇದು ಪ್ರಾಯಶ್ಚಿತ್ತ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಮಸ್ತೆ. ನಮಸ್ತೆ. ಯಾವೂರಿಂದ? ರಾಯಚೂರು ಸರ್. ರಾಯಚೂರು ಹತ್ರ ಲಿಂಗಸೂರು ತಾಲೂಕು ಮುದಗಲ್. ಭಾಳ ಸಂತೋಷ, ಹೇಳಿ. ನಮ್ದು ಫ್ಲಾಟ್ ಕಟ್ಟಿದ್ವಿ ಸರ್, ಮನೆ ಕಟ್ತಾ ಇದೀವಿ.
ಮೋಡ್ ಲೆವೆಲಿಗೆ ಬಂದಿದೆ. ಮೋಡ್ ಆಗ್ಬಿಟ್ಟು ಸ್ವಲ್ಪ ಅಡಚಣೆ ಹಂಗೆ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ. ಉತ್ತರಕ್ಕಿದೆ 3 ರೋಡು, ಕಾರ್ನರ್ ಪ್ಲಾಟ್. ನಾವು ಮೊನ್ನೆ ಒಂದು ಹೋಮ ಮಾಡಿದ್ವಿ ದಾವಣಗೆರೆ, ಈ ಥರ ಸಮಸ್ಯೆ ಇರೋದಕ್ಕೆ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ ಸರ್ ನಾವು. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರ ದಿನ ಒಂದು 21 ಸಲ ಹೇಳಿ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರನ ನಾವು ಈಗ ಯೂಟ್ಯೂಬ್లో ಅಪ್ಲೋಡ್ ಮಾಡ್ತೀವಿ, ನಾಳೆ ನೋಡಿ ರಿಪೀಟ್ ಮಾಡಿ ಬರ್ಕೊಳ್ಳಿ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರ ಹೇಳಿ ನಿಮ್ಮ ಮನೆ ಕಟ್ಟಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಾಗ್ತದೆ. ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಗಳೇ, ನನ್ನ ಮಗಳಿಗೆ 20-3-2003 ಅವಳದು ಜಾತಕ ನೋಡ್ಬೇಕಾಗಿತ್ತು ಗುರುಗಳೇ. ಯಾವ ಊರು ನಿಮ್ಮದು? ಬಳ್ಳಾರಿ. ಬಳ್ಳಾರಿ. ನಾನು ಜಾತಕ ಎಲ್ಲ ರೆಡಿ ಇದ್ದರೆ ನೋಡ್ತೀನಿ. ಈ ಡೇಟ್ ತೊಗೊಂಡು ಇಲ್ಲಿ ಕೂತ್ಕೊಂಡು ಇಲ್ಲಿ TV ಚಾನಲ್ ಮಾಡಲಿಕ್ಕಾಗಲ್ಲ. ನೀವು ಲೋಕಲಲ್ಲಿ ಯಾರ ಹತ್ರ ನೋಡಿ ತೋರ್ಸಕ್ಕೆ ಹೇಳಿ. ಸಮಸ್ಯೆ ಏನು ಹೇಳಿದ್ರೆ ಹೇಳಿ. ಅದು ಏನಿಲ್ಲ ಗುರುಗಳೇ, ಕೇಳಬೇಕಾಗುತ್ತೆ. ಜಾತಕ ಎಲ್ಲ ಆದರೆ ಜಾತಕ ಇಲ್ಲಿ ಹೆಂಗಮ್ಮ ಬರೆಯೋಕ್ಕಾಗುತ್ತೆ? ಜಾತಕನೇ ಇಲ್ಲ, ಡೇಟ್ ನೋಡಮ್ಮ. ಜಾತಕ ನೋಡಬೇಕು ಅಂದರೆ ಡೇಟ್ ಕೊಡಬೇಕು, ಹುಟ್ಟಿದ ಟೈಮ್ ಕೊಡಬೇಕು. ಹುಟ್ಟಿದ ಊರು ಕೊಟ್ಟರೆ ಮಾತ್ರ ಜಾತಕ. ಇವೆರಡರ ಒಂದು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಹುಟ್ಟಿದ ಟೈಮು ಬೆಳಗ್ಗೆ 8:30 ಗುರುಗಳೇ. ಇಲ್ಲಿ ನಾವು ಈಗ ಅದನ್ನು ಹೇಳಿದ ತಕ್ಷಣ ಇಲ್ಲಿ ಬರೆಯೋಕ್ಕಾಗಲ್ಲ. ಅದಕ್ಕೆ ಮಿನಿಮಮ್ 1 ಅವರ್ ಬೇಕು ಜಾತಕ ಬರೀಬೇಕು ಅಂದರೆ. ಇಲ್ಲಿ ಆಗಲ್ಲಮ್ಮ. ನೀವು ಬೇಕಾದ್ರೆ ಬಳ್ಳಾರಿಯಲ್ಲಿ ನೋಡಿ ಬರೆಸಿ, ಭಾಳ ಒಳ್ಳೆಯದಾಗಿ, ಭಾಳ ಸಂತೋಷ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹೇಳಿಮ್ಮ, ಯಾವರಿಂದ ಕಾಲ್ ಮಾಡ್ತಿದ್ದೀರಿ ನೀವು? TV ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ಟಾಗತ್ತೆ. ಈಗ ಹೊರಗಡೆ ಬಂದು ಮಾತಾಡಿ, ಹೊರಗಡೆ ಬಂದು ಮಾತಾಡಿ. ನಮಸ್ತೆ ಗುರುಜಿ, ನನ್ನ ಹೆಸರು ಅನು ಅಂತ, ನಾನು ತುಮಕೂರಿಂದ ಮಾಡ್ತಾ ಇರೋದು. ಹೇಳಿಮ್ಮ. ಅದೇ ನಮ್ಮ ಯಜಮಾನ್ರಿಗೆ ವಶೀಕರಣ ಮಾಡಿಟ್ಟಿದ್ದಾರೆ, ವಾಮಿಟ್ ಎಲ್ಲ ಮಾಡ್ತಿದೀವಿ. ಅವ್ರಿಗೆ ಗಂಡ ಹೆಂಡತಿ ಅಂತ ಮಕ್ಕಳು ಅಂತ ಇದೇ ಇಲ್ಲ ಅವ್ರಿಗೆ. ಅಲ್ಲಮ್ಮ, ಯಾರು ವಶೀಕರಣ ಮಾಡಿದ? ಯಾತಕ್ಕೋಸ್ಕರ? ಅದೇ ಅವ್ರನ್ನ ಮದ್ವೆ ಆಗ್ಬೇಕು ಅನ್ನೋದಕ್ಕೋಸ್ಕರ ತರ ಮಾಡಿಟ್ಟಿದ್ದಾರೆ ಗುರುಗಳೇ. ಏನೇನು ವಾಮಿಟ್ ಎಲ್ಲ ವಶೀಕರಣ ಮಾಡಿಟ್ಟಿದ್ದಾರೆ. ಯಾರು? ಹೊಟ್ಟೆಗೆ ಹಾಕ್ತಿದಾರಂತೆ. ಯಾರು? ಯಾರೋ ಗೊತ್ತಿಲ್ಲದೆ ಇರೋ ಹೆಂಗಸು ಹಾಗೆ ಪರಿಚಯ ಆಗಿ ಆತರ ಮಾಡಿಟ್ಟಿದ್ದಾರೆ. ವಾಮಿಟ್ ಎಲ್ಲ ಆಗಿದೆ ಗುರುಗಳೇ. ಆದ್ರೂ ಅವರು ಒಂಥರ ಹೆಂಡತಿ ಮಕ್ಕಳು ಅನ್ನೋ ಪ್ರೀತಿನೇ ಇಲ್ಲ. ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೇನೆ, ನನಗೆ ಮೈಗ್ರೈನ್ ಇದೆ. ಸೊ ಹೆಂಗೆ ಮಗುನ್ ತಗ್ಸೋದ ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ, ಒಂಥರ ಗೊಂದಲದಲ್ಲಿ ಇದ್ದೀನಿ. ಅಲ್ಲಮ್ಮ, ಈಗ ಮೊದಲನೇ ಮಗು ಯಾವುದು? ಮೊದಲನೇದು ಇಬ್ರು ಗಂಡ್ಮಕ್ಳು, ಇದು 3ನೇ ಮಗು. ಇದು 3ನೇ ಮಗು. ಮತ್ತೆ ಇಬ್ರು ಗಂಡ್ಮಕ್ಳು, ಮತ್ತೆ ಇನ್ನೊಂದು ಮಗು ಯಾಕೆ ಬೇಕಾಗಿತ್ತು? ಇನ್ನೊಂದು ಮಗು ಏನಕ್ಕೆ ಬೇಕಾಗಿತ್ತು? ಈಗ ಮಗುಗೆ ಎಷ್ಟು ತಿಂಗಳು ಪ್ರೆಗ್ನೆಂಟ್ ನೀವು ಇವಾಗ? 1 ತಿಂಗಳು. ಗರ್ಭಪಾತ ಮಾಡಿಸ್ಬೇಡಿ, ಶಿಶು ಹತ್ಯೆ ಮಹಾದೋಷ. ಗರ್ಭಪಾತ ಮಾಡಿಸ್ಬಾರ್ದು, ಶಿಶು ಹತ್ಯೆ ಮಾಡೋದು ಮಹಾಪಾಪ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ದೇವ್ರಿಗೆ ಹರಕೆ ಕಟ್ತಾರೆ. ಎಷ್ಟು IVF IUI ಎಲ್ಲ ಮಾಡಿಸಿದ್ರು ಮಕ್ಕಳಾಗ್ತಿಲ್ಲ. ಈಗ ಆಗಿದೆ, ಹೇಗೋ ಒಂದು 9 ತಿಂಗಳು ಅನುಸರಿಸ್ಕೊಂಡು ಮಗುಗೆ ಡೆಲಿವರಿ ಮಾಡಿ ಆರಾಮಾಗಿರಿ. ಇವಾಗೇನು ಗಂಡನ ಬಗ್ಗೆ ಆಗಲಿ ಯಾರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮಗು ಡೆಲಿವರಿ ಆಗೋವರೆಗೂ ಒಳ್ಳೆ ಪುಸ್ತಕ ಓದಿ, ಒಳ್ಳೆ ಮ್ಯೂಸಿಕ್ ಕೇಳಿ, ಒಳ್ಳೆಯವ್ರ ಸಹವಾಸದಲ್ಲಿರಲಿ, ಒಳ್ಳೆ ಜಾಗದಲ್ಲೆಲ್ಲ ಓಡಾಡ್ಕೊಂಡು ಆರಾಮಾಗಿದ್ದು ಮಗು ಡೆಲಿವರಿ ಆಮೇಲೆ ನೋಡೋಣ ಇದು ಏನಾಗುತ್ತೆ ಅಂತ. ಮಗು ಹುಟ್ಟಿದ ಮೇಲೆ ಯಾರು ಗೊತ್ತು? ಅವ್ರ ಗಂಡ ಸರಿ ಹೋಗ್ಬೋದು. ಮಗು ಜನನ ಆದಮೇಲೆ ತಂದೆಗೆ ಒಳ್ಳೇದಾಗ್ಬೋದು. ಅದಕ್ಕೆ ಯಾಕೆ ಚಿಂತೆ ಮಾಡಿ? ಮಗುನ ತೆಗಿಸ್ಬಿಡೋಣ ಸಾಕು ನಮ್ಗೆ ಇದ್ರೇನೆ ಅಂತ ಇದ್ದಾರೆ. ಇದು ಮುಂಚೆನೇ ಡಿಸೈಡ್ ಮಾಡಬೇಕಲ್ಲಮ್ಮ. ಈಗ ಪ್ರೆಗ್ನೆಂಟ್ ಆಗ್ಬಿಟ್ಟು ಮಗು ತೆಗ್ಸಿದ್ರೆ ಗರ್ಭಪಾತ ಮಾಡಿಸೋ ಮಹಾದೋಷ ಅದು. ಇದು ನಿಮ್ಮಿಚ್ಛೆ. ನಾನು ಹೇಳಿದ್ದೀನಿ. 2 ಮಗು ಗಂಡು ಮಕ್ಳಿದ ಮೇಲೆ ಮತ್ತೆ ಇನ್ನೊಂದು ಮಗು ಹಾಕಬೇಕು. ಈ ಥರ ಸವಾಸ ಗಂಡನಿಗಿದ್ದಾಗ, ಈ ಥರ ಕುಟುಂಬದ ಸಮಸ್ಯೆ ಇದ್ದಾಗ ಇದ್ರ ಜೊತೆಗೆ ಇನ್ನೊಂದು ಮಗು ಏನಕ್ಕೆ ಬೇಕಾಗಿತ್ತು? ನಾನು ಹೆಣ್ಮಗು ಆದ್ರೆ ಅವ್ರು ಸರಿ ಹೋಗ್ತಾರೇನೋ ಅನ್ನೋ ನಂಬಿಕೆ ಇದೆ. ಮೊದಲನೇ ಮಗು ಆದರೂ ಸರಿ ಇಲ್ಲ, 2ನೇ ಮಗು ಆಗಲೂ ಸರಿ ಇಲ್ಲ, 3ನೇ ಮಗು ಆದಮೇಲೆ ಸರಿ ಹೋಗುತ್ತೆ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಈಗ ಮಗು ಬೇಡ ಅಂದರೆ ನೀವು ತೆಗೆಸ್ಕೋಬೋದು. ನಂದು ಅಬ್ಜೆಕ್ಷನ್ ಇದು ನಿಮ್ಮ ಪರ್ಸ್ನಲ್ಲು, ಆದರೆ ಇದು ಮಹಾಪಾಪ. ಮಗು ಬೇಡ ಅಂದರೆ ಮಗು ಡೆಲಿವರಿ ಆದ ತಕ್ಷಣ ಯಾರಿಗಾರು ದತ್ತು ಕೊಟ್ಬಿಡಿ. ಯಾರಿಗಾರು ಮಕ್ಕಳಿಲ್ಲದವ್ರು ಕೊಡಿ, ಸಾಕೋತಾರೆ. ಯಾರಿಗಾರು ಮಕ್ಕಳಿಲ್ಲ ಅನ್ನೋರು ಕೊಟ್ಬಿಡಮ್ಮ, ಸಾಕೋತಾರೆ.
ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಪಾಪ, ಆ ಮಗುನ ಸಾಯ್ಸೋಕೆ ಹೋಗ್ಬೇಡಿ. 9 ತಿಂಗಳು ಆರಾಮಾಗಿರಿ, ಚೆನ್ನಾಗಿ ತಿಂದ್ಕೊಂಡು ಊಟ ಮಾಡಿಕೊಂಡು ಕತೆ ಓದೋದು, ಮ್ಯೂಸಿಕ್ ಕೇಳೋದು, ವಾಕ್ ಮಾಡೋದು, ಒಳ್ಳೆ ಸಹವಾಸದಲ್ಲಿದ್ದು ಮಗುಗೆ ಒಳ್ಳೆ ಸಂಸ್ಕಾರ ಗರ್ಭದಲ್ಲಿ ಕೊಟ್ಟು ಡೆಲಿವರಿ ಆದಮೇಲೆ ನೋಡೋಣ. ಅದು ಅಲ್ಲಿವರೆಗೂ ವೆಯ್ಟ್ ಮಾಡಿ. ನನ್ನ ಅಭಿಪ್ರಾಯ ಇದು. ಇದ್ಮೇಲೆ ನಿಮ್ಮ ಇಚ್ಛೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಸಮಯ ಮುಗಿತಾ ಬಂತು. ಎಷ್ಟೋ ಜನಕ್ಕೆ ಕಾಲ್ ಸಿಕ್ತು, ಕೆಲವ್ರಿಗೆ ಸಿಕ್ಕಲಿಲ್ಲ, ಕೆಲವರಿಗೆ ಡಿಸ್ಕನೆಕ್ಟ್ ಆಯಿತು, ಕೆಲವರು ಅವರೇ ಕಟ್ ಮಾಡ್ಕೊಂಡಿದ್ದಾರೆ ಮಾತಾಡೋಕ್ಕಾಗ್ದೇ. ಪರವಾಗಿಲ್ಲ, ಮುಂದಿನ ವಾರ ಮೀಟ್ ಮಾಡೋಣ. ಯಾರು ನಮ್ಮ ಹಳೆಯ ಸಂಚಿಕೆಗಳು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ಸ್ ಇದೆ. ಒಂದು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಇನ್ನೊಂದು ಹೆಲ್ತ್ ಸೈನ್ಸ್ ಅಂತ, ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ SSV ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ನೀವು ನೋಡಿದ್ದೀರಾ ಅಂತ, ಮತ್ತು ನೀವು ನನಗೆ ಕೊಡೋ ಒಂದು ರೆಸ್ಪೆಕ್ಟ್ ಅದು. ಅದರಿಂದ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ನಿಮ್ಮ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಇನ್ನೊಂದು, ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟ್ಟರ್ನಲ್ಲಿ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಟೈಮ್ ಟು ಟೈಮ್. ನಿಮ್ಗೆ ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಕೆಲವ್ರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಇದ್ದಾರೆ, ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ www.lakshmishrivas.in ಅಂತ. ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.